ಪ್ರೀತಿ ಒಂದು ಸುಂದರ ಅನುಭವ, ಒಂದು ಅಮೂಲ್ಯ ಭಾವನೆ. ಪ್ರತಿಯೊಬ್ರು ಪ್ರೀತಿ ಒಳಗ್ ಬೀಳ್ತಾರ. ತಮ್ಮ ಪ್ರೀತಿಯನ್ನ ಪಡ್ಕೊಳ್ಳಿಕ್ಕೆ ಅನೇಕ ಸಾಹಸಗಳನ್ನ ಮಾಡ್ತಾರ. ಆದ್ರ ನಿಜವಾದ ಪ್ರೀತಿ ಅಂದ್ರೇನು? ವಾಟ್ ಈಸ್ ರಿಯಲ್ ಲವ್? ಇವತ್ತು ನಾ ಹೇಳಿಕತಿರೋ ಕಥಿ ನಿಜವಾದ ಪ್ರೀತಿಯ ಅರ್ಥವನ್ನ ತೋರಿಸ್ತದ. ನಿಜವಾದ ಪ್ರೀತಿಯ ಅರ್ಥವನ್ನ ತಿಳ್ಕೊಳ್ಳಿಕ್ಕೆ ಈ ವಿಡಿಯೋ ಫುಲ್ ನೋಡ್ರಿ. ಸೊ ವಿದೌಟ್ ವೇಸ್ಟಿಂಗ್ ಅ ಟೈಮ್, ಲೆಟ್ಸ್ ಸಿ. ಅದು ಕ್ರಿಸ್ತ ಪೂರ್ವ 5ನೇ ಶತಮಾನ. ಬುದ್ಧನ ಅತ್ಯಂತ ಆತ್ಮೀಯ ಶಿಷ್ಯರಲ್ಲಿ ಒಬ್ಬನಾದಂತ ಆನಂದ ಧರ್ಮ ಪ್ರಚಾರಕ್ಕಂತ ಹೇಳಿ ಹಲವು ಹಳ್ಳಿಗಳಿಗೆ ಸಂಚರಿಸ್ತಿದ್ದ. ಹಿಂಗ ಧರ್ಮ ಪ್ರಚಾರ ಮಾಡ್ಬೇಕಾದ್ರ ಒಂದಿನ ಆನಂದ ಮತ್ತ ಬೌದ್ಧ ಸನ್ಯಾಸಿಗಳ ತಂಡ ರೋಹಿಣಿ ನದಿ ತೀರದ ಒಂದ್ ಹಳ್ಳಿ ಒಳಗ ಉಳ್ಕೊಂಡ್ರು. ಅಲ್ಲಿ ಆ ನದಿ 2 ತೀರಗಳನ್ನ ಸೇರಿಸ್ಲಿಕ್ಕೆ ಒಂದು ಸಣ್ಣ ಮರದ ಸೇತುವೆ ಇತ್ತು. ಹಳ್ಳಿಯವರು ದಿನ ಆ ಸೇತುವೆ ದಾಟಿ ನೀರ್ ತರ್ಲಿಕ್ಕೆ ಹೋಗ್ತಿದ್ರು. ಅದ ಹಳ್ಳಿ ಒಳಗ ಮೈತ್ರಿ ಅನ್ನೋ ಯುವತಿ ವಾಸಿಸ್ತಿದ್ಲು. ಅವಳು ಬಹಳ ಸರಳ, ದಯಾಮಯ ಮತ್ತ ನಿಷ್ಕಳಂಕವಾದಂತ ಮನಸ್ಸಿನವಳು. ಒಂದು ದಿನ ಬೆಳಿಗ್ಗೆ ಅವಳು ನೀರ್ ತರ್ಲಿಕ್ಕೆ ಅಂತ ಹೇಳಿ ಸೇತುವೆ ದಾಟ್ಬೇಕಾದ್ರ ಸೇತುವೆ ಇನ್ನೊಂದು ಬದಿಗೆ ನಿಂತಂತ ಶಾಂತ ಮತ್ತು ಪ್ರಕಾಶಮಾನವಾದಂತ ಕಣ್ಣುಗಳಿಂದ ಕೂಡಿದಂತ ಬೌದ್ಧ ಭಿಕ್ಷುವನ್ನು ನೋಡಿದ್ಲು. ಅವನ ಆನಂದ. ಬರೀ ಒಂದು ಕ್ಷಣ ಅಷ್ಟ ಆನಂದ ಮತ್ತು ಮೈತ್ರಿ ಕಣ್ಣು ಒಬ್ಬರಿಗೊಬ್ಬರನ್ನ ನೋಡಿದ್ವು. ಮೈತ್ರಿಗೆ ಆನಂದನ್ ಕಣ್ಣೊಳಗ ಶಾಂತಿ ಕಂಡ್ರ, ಆನಂದಗ ಮೈತ್ರಿ ಮುಖದೊಳಗ ಅವಳ ನಿಷ್ಕಳಂಕವಾದಂತ ಮನಸ್ಸು ಮತ್ತ ಮನುಷ್ಯತ್ವದ ಸೌಂದರ್ಯ ಕಂಡಿತ್ತು. ಆ ದಿನದಿಂದ ಪ್ರತಿದಿನ ಬೆಳಿಗ್ಗೆ ಆನಂದ ನದಿ ಸೇತುವೆ ಬಳಿ ನಿಂತು ಮೈತ್ರಿ ನೀರ್ ತರ್ಲಿಕ್ ಬರೋದನ್ನ ಕಾಯ್ತಿದ್ದ. ಆನಂದ ಮೈತ್ರಿ ಜೊತೆಗೆ ಯಾವುದೇ ರೀತಿಯಾದಂತ ಮಾತುಗಳನ್ನು ಆಡ್ತಿದ್ದಿಲ್ಲ. ಬರೀ ಕರುಣೆಯ ದೃಷ್ಟಿಯಿಂದ ಅವಳನ್ನ ನೋಡ್ತಿದ್ದ. ಪ್ರತಿದಿನ ಸೇತುವೆ ಹತ್ರ ಆನಂದನನ್ನ ನೋಡಿದಂತ ಜನರು, ಈ ಭಿಕ್ಷು ಪ್ರತಿದಿನ ಇಲ್ಲೇ ನಿಂತ್ಕೊಂಡು ಯಾಕೆ ಕಾಯ್ತಾನ, ಯಾರ್ ಸೊಲಕ್ ಕಾಯ್ತಾನ ಅಂತ ಹೇಳಿ ಮಾತಾಡ್ಲಿಕ್ ಶುರು ಮಾಡ್ಕೊಂಡ್ರು. ಆದ್ರ ಆನಂದ್ ಗೊತ್ತಿತ್ತು, ಅವ ಕಾಯ್ಲಿಕತ್ತಿದ್ದು ನಿಜವಾದ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ಳಿ. ಹಿಂಗ ಇರ್ಬೇಕಾದ್ರ ಒಂದಿನ ಮಳೆಗಾಲದೊಳಗ ರೋಹಿಣಿ ನದಿ ಉಕ್ಕಿ ಹರಿಲಿಕತ್ತು. ಸೇತುವೆ ಒಡೆದೋಯ್ತು. 2 ನದಿ ತೀರಗಳು ಬೇರೆ ಬೇರೆ ಆದವು. ಒಂದು ನದಿ ತೀರದ ಮೇಲೆ ದುಃಖದಿಂದ ನಿಂತಂತ ಮೈತ್ರಿಯನ್ನ ಆನಂದ ನೋಡ್ದ. ಕಲ್ಲು ಮತ್ತು ಬಿದಿರಿನ ಕೋಲುಗಳನ್ನು ಹಿಡ್ಕೊಂಡು ಆನಂದ ಹೊಸ ಸೇತುವೆ ನಿರ್ಮಿಸ್ಲಿಕ್ಕೆ ಪ್ರಾರಂಭ ಮಾಡ್ದ. ಸೇತುವೆ ನಿರ್ಮಿಸ್ಕೋತ ನದಿ ಮಧ್ಯದೊಳಗ್ ಬಂದು, ನಾನು ಸೇತುವೆ ಆಗ್ತೀನಿ, ನೀ ನನ್ ಮೇಲಿಂದ ದಾಟು ಅಂತ ಹೇಳಿ ಮೈತ್ರಿಗೆ ಹೇಳ್ದ. ಮೈತ್ರಿ ಇನ್ನೊಂದ್ ನದಿ ತೀರವನ್ನ ತಲುಪಿ ಹಿಂತಿರುಗಿ ನೋಡಿದಾಗ ಆನಂದ ಅಲ್ಲಿಂದ ಮರೆಯಾಗಿದ್ದ. ಈ ಕಥಿ ಒಳಗ ಆನಂದ ಬುದ್ಧನ ಅತ್ಯಂತ ಹತ್ತಿರದ ಶಿಷ್ಯ. ಅವನ ಹೃದಯ ತುಂಬಾ ಮೃದುವಾಗಿತ್ತು, ದಯೆ ಮತ್ತ ಶಾಂತಿಯಿಂದ ತುಂಬಿಕೊಂಡಿತ್ತು. ಅದ ಮೈತ್ರಿ ಬಹಳ ಸರಳ, ಒಂದು ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದಂತ ಹುಡುಗಿ. ಮೊದಲನೇ ಬಾರಿ ಇವರಿಬ್ರು ಭೇಟಿಯಾದಾಗ ಆನಂದನ ಕಣ್ಣು ಒಳಗಿನ ಶಾಂತಿ ಮತ್ತು ಕರುಣೆ ಮೈತ್ರಿಯ ಮನಸ್ಸನ್ನ ತಟ್ಟಿತ್ತು. ಆಕಿಗೆ ಅದ ಪ್ರೀತಿ ಅಂತ ಹೇಳಿ ಅನ್ಸಿತ್ತು. ಆಮೇಲೆ ಈ ಕಡೆ ಆನಂದಗ ಮೈತ್ರಿ ಕಣ್ಣು ಒಳಗಿಂದ ಹೊರಹೊಮ್ಮುತ್ತಿರೋ ಪ್ರೀತಿ ಮತ್ತು ಅವಳ ನಿಷ್ಕಳಂಕ ಮನಸ್ಸು ಕಂಡಿತ್ತು. ಆನಂದ ಒಬ್ಬ ಬೌದ್ಧ ಭಿಕ್ಷು, ಆದ್ರವ ತನ್ನ ಮನಸ್ಸೊಳಗ ಮತ್ತ ಮೈತ್ರಿ ಮನಸ್ಸೊಳಗ ಹುಟ್ಟಿದಂತ ಭಾವನೆಯನ್ನ ತಳ್ಳಿ ಹಾಕ್ಲಿಲ್ಲ. ಆ ದಿನದ ನಂತರ ಪ್ರತಿದಿನ ಆನಂದ ಬೆಳಿಗ್ಗೆ ಆ ಸೇತುವೆ ಹತ್ರ ನಿಂತು ಮೈತ್ರಿಯನ್ನ ಭೇಟಿಯಾಗ್ಲಿಕ್ಕೆ ಕಾಯ್ತಿದ್ದ. ಆನಂದ ಕಾಯ್ತಿದ್ದು ಮೈತ್ರಿಗೆ ಪ್ರೇಮ ನಿವೇದನೆ ಮಾಡ್ಲಿಕ್ಕಲ್ಲ, ತನ್ನ ಮನಸ್ಸಿನೊಳಗೆ ಹುಟ್ಟಿದಂತ ಹೊಸ ಭಾವನೆಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಆನಂದನ ಉಪಸ್ಥಿತಿ ಮೈತ್ರಿಯ ಮನಸ್ಸೊಳಗ ಶಾಂತಿ ಮತ್ತ ಖುಷಿಯನ್ನು ಉಂಟು ಮಾಡ್ತಿತ್ತು. ಮೈತ್ರಿಯ ಈ ಭಾವನೆಗಳು ಮುಂದ ಭಕ್ತಿಯಾಗಿ ಪರಿವರ್ತನೆಗೊಂಡು. ಭಕ್ತಿ ಆನಂದನ ಸಲುವಾಗಿ ಅಲ್ಲ, ಆನಂದನ ಮೂಲಕ ಅವಳು ಕಂಡಂತ ಉನ್ನತ ಉದ್ದೇಶಕ್ಕಾಗಿ. ಒಂದಿನ ಜೋರಾಗಿ ಮಳೆ ಬಂದು ಅವರಿಬ್ಬರನ್ನು ಜೋಡಿಸ್ತಿದ್ದಂತ ಸೇತುವೆ ಮುರಿದು ಹೋತು. ಈಗ ಆನಂದ ಅಕ್ಕಪಕ್ಕದೊಳಗಿದ್ರು ಮೈತ್ರಿ ಅವನನ್ನ ತಲುಪ್ಲಿಕ್ಕೆ ಸಾಧ್ಯ ಇರ್ಲಿಲ್ಲ. ಅವಾಗ ಮೈತ್ರಿಗೆ ಅರಿವಾಗೋದೇನಂದ್ರ, ಆನಂದ ನನಗ್ ಕಾಣದೇ ಇದ್ರು ಅವ ನನ್ನೊಳಗ ಭಾವನೆಗಳ ರೂಪದಲ್ಲಿ ಇದ್ದಾನ ಅಂತ ಹೇಳಿ. ಆನಂದ ತನ್ನೊಳಗ ಹುಟ್ಟಿದಂತ ನಿಜವಾದ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಮೈತ್ರಿಗಾಗಿ ದಿನಾಲೂ ಕಾಯ್ತಿದ್ದ. ಆ ಕಾಯುವಿಕೆನ ಅವನಿಗೆ ಧ್ಯಾನ ಆಗಿತ್ತು. ಅದರಿಂದನ ಆನಂದ ಶಾಂತಿ, ಕರುಣೆ ಮತ್ತು ಪ್ರೀತಿಯ ಭಾವನೆಗಳನ್ನ ಅರ್ಥ ಮಾಡ್ಕೊಂಡಿದ್ದ. ಆನಂದನ್ ಕಣ್ಣೊಳಗ ಮೈತ್ರಿಗೆ ಕಾಣ್ತಿದ್ದಂತ ಕರುಣೆ, ಅವನ ಉಪಸ್ಥಿತಿ ಒಳಗ ಸಿಕ್ತಿದ್ದಂತ ಶಾಂತಿ ಅವಳನ್ನ ಭಕ್ತಿಯ ಮಾರ್ಗದ ಕಡೆ ಸೆಳೆದಿತ್ತು. ಕೊನೆಗೆ ಆನಂದ ಮರೆಯಾದಾಗ ಮೈತ್ರಿ ಅರ್ಥ ಮಾಡ್ಕೊಂಡಿದ್ದೇನಂದ್ರ, ನಾನೇನನ್ನು ಕಳ್ಕೊಂಡಿಲ್ಲ, ಯಾಕಂದ್ರ ಅವ ನನ್ನೊಳಗ ಭಾವನೆಗಳ ರೂಪದೊಳಗ ಜೀವಂತ ಇದ್ದಾನ ಅಂತ ಹೇಳಿ. ಆನಂದ ಮತ್ತು ಮೈತ್ರಿ ಬೇರೆ ಬೇರೆ ಆದಂತ ಕ್ಷಣ ಅವರ ಪ್ರೀತಿಯ ಅಂತ್ಯ ಅಲ್ಲ, ಅದು ಪ್ರೀತಿ ಮೋಕ್ಷದ ಮಾರ್ಗವಾದಂತ ಕ್ಷಣ. ಈ ಕಥೆ ಬರೀ ಪ್ರೇಮ ಕಥೆ ಅಲ್ಲ, ಇದು ಮಾನವ ಪ್ರೇಮದಿಂದ ದಯೆ ಮತ್ತು ಮೋಕ್ಷದ ಮಾರ್ಗ
ಮಾರ್ಗದೊಳಗ ಹೋಗೋ ರೂಪಕ. ನದಿಯ ತೀರಗಳು ಜೀವನದ 2 ತೀರಗಳನ್ನ ತೋರಿಸ್ತವ. ಒಂದು ತೀರದೊಳಗ ಆಸೆ, ಪ್ರೇಮ ಮತ್ತು ಬಂಧನಗಳಿದ್ರ ಮತ್ತೊಂದ್ರೊಳಗ ಧ್ಯಾನ, ಮುಕ್ತಿ ಮತ್ತು ಮೋಕ್ಷ. ಸೇತುವೆ ಅಂದ್ರ ಈ 2 ತೀರಗಳನ್ನ ಸಂಪರ್ಕಿಸೋ ಸಮತೋಲನದ ಮಾರ್ಗ. ನದಿ ಉಕ್ಕಿ ಸೇತುವೆ ಒಡೆಯೋದು ಅಂದ್ರ ಜೀವನದೊಳಗ ಬರೋ ಕಷ್ಟಗಳು. ನಮಗ್ ಕಷ್ಟಗಳು ಬಂದಾಗ ಆ ಸಮತೋಲನದ ಮಾರ್ಗ ಒಡೆದು ಹೋಗ್ತದೆ. ಆ ಸೇತುವೆವನ್ನ ಪುನರ್ ನಿರ್ಮಾಣ ಮಾಡ್ಲಿಕ್ಕೆ ನಮಗ ಅವಾಗ ಬೇಕಾಗೋದು ಬಂಧನ ಅಲ್ಲ, ದಯೆ. ಯಾವಾಗ ಪ್ರೀತಿ, ಬಾಂಧವ್ಯದ ತೀರವನ್ನ ಧ್ಯಾನ ಮತ್ತು ಮುಕ್ತಿಯ ತೀರಕ್ಕ ಜೋಡಿಸೋ ಸೇತುವೆ ಒಡೆದು ಹೋತೋ ಆವಾಗ ಆನಂದ ತನ್ನ ದಯೆಯ ಮೂಲಕ ಸೇತುವೆಯನ್ನ ನಿರ್ಮಾಣ ಮಾಡಿ ಮೈತ್ರಿಯನ್ನ ಧ್ಯಾನ ಮತ್ತು ಮುಕ್ತಿಯ ತೀರಕ್ಕ ಸೆಳೆದಿದ್ದ. ನಂದ ಮೈತ್ರಿಯನ್ನ ಪ್ರೀತಿಸಿದ, ಆದ್ರ ಆಕಿನ ಯಾವುದೇ ರೀತಿಯಾಗಿ ಕಟ್ಟಿ ಹಾಕ್ಲಿಲ್ಲ. ಅಲ್ಲಿ ಯಾವುದೇ ರೀತಿಯಾದಂತ ಅಹಂಕಾರ ಇರ್ಲಿಲ್ಲ. ನಿಜವಾದ ಪ್ರೀತಿನೂ ಯಾವುದೇ ರೀತಿಯಿಂದನೂ ಬಂಧಿಸೋದಿಲ್ಲ, ಅದು ಮುಕ್ತಗೊಳಿಸ್ತದ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನ ನೆನಪರ್ಬೇಡ್ರಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. See you with the next video. Bye. Ciao.